ರೈತ ಬಾಂಧವರೇ, ದಯವಿಟ್ಟು ಒಂದು ಕ್ಷಣ ನಿಲ್ಲಿ. ನಾನಿವತ್ತು ಹೇಳೋ ಈ ಒಂದು ವಿಷಯನ ನೀವು ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ಆಮೇಲೆ ನೀವು ಯೂರಿಯಾ ಡಿಎಪಿ ತರೋಕೆ ಅಂಗಡಿ ಕಡೆ ತಲೆನೂ ಹಾಕಲ್ಲ. ಇದು ನಾನ್ ಕೊಡ್ತಿರೋ ಭರವಸೆ ಅಲ್ಲ, ಇದು ನಮ್ಮ ಭೂಮಿ ತಾಯಿ, ನಮ್ಮ ಮಣ್ಣು ಹೇಳ್ತಿರೋ ಮಾತು. ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. ನಮ್ಮ ತಾತ ಮುತ್ತಾತಂದ್ರು ಯಾವತ್ತಾದ್ರೂ ಹೊಲಕ್ಕೆ ರಾಸಾಯನಿಕದ ಚೀಲ ಹೊತ್ಕೊಂಡು ಹೋಗಿದ್ದನ್ನ ನೋಡಿದ್ರಾ? ಇಲ್ಲ ಅಲ್ವಾ? ಯಾಕಂದ್ರೆ ಅವರಿಗೆ ಭೂಮಿಯನ್ನ ಜೀವಂತವಾಗಿಡೋ ಒಂದು ಸೀಕ್ರೆಟ್ ಗೊತ್ತಿತ್ತು. ಆ ಸೀಕ್ರೆಟ್ ಎಲ್ಲೋ ದೂರದಲ್ಲಿಲ್ಲ, ನಮ್ಮೆಲ್ಲರ ಅಡುಗೆ ಮನೆಲೇ ಇದೆ. ಹೌದು, ನೀವು ಕೇಳಿದ್ದು ನಿಜ. ಬರೀ ಒಂದೇ 1 ಕೆಜಿ ಹಳೆ ಬೆಲ್ಲ, ಇದೇ ನಮ್ಮ ಹೊಲಕ್ಕೆ ಸಂಜೀವಿನಿ. ಆದ್ರೆ ಒಂದು ದೊಡ್ಡ ಎಚ್ಚರಿಕೆ, ಎಷ್ಟೋ ಜನ ರೈತರು ಗೊತ್ತಿಲ್ದೇ ಒಂದು ತಪ್ಪು ಮಾಡ್ತಾರೆ. ಆ ಒಂದೇ ಒಂದು ತಪ್ಪಿಂದ ಈ ಅಮೃತಾನೇ ವಿಷ ಆಗ್ಬಿಡುತ್ತೆ. ಆ ತಪ್ಪ್ಯಾವುದು ಅಂತ ನಾನಿದ್ರ ಕೊನೇಲಿ ಖಂಡಿತ ಹೇಳ್ತೀನಿ, ಅದನ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈಗ ಒಂದು ಕ್ಷಣ ನಿಮ್ಮ ಹೊಲಕ್ಕೆ ಹೋಗಿ ಒಂದು ಹಿಡಿ ಮಣ್ಣನ್ನ ಕೈಯಲ್ಲಿ ತಗೊಳ್ಳಿ. ಅದರ ಬಣ್ಣ ನೋಡಿ, ಒಳ್ಳೆ ಕಪ್ಪು ಬಣ್ಣ ಇದ್ಯಾ? ಅದನ್ನ ಮುಟ್ಟಿ ನೋಡಿ, ತಂಪಾಗಿದ್ಯಾ? ಅದರ ವಾಸನೆ ನೋಡಿ, ಮೊದಲ ಮಳೆ ಬಂದಾಗ ಬರೋ ಆ ಒಳ್ಳೆ ಮಣ್ಣಿನ ವಾಸನೆ ಬರ್ತಿದ್ಯಾ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಇಲ್ಲ ಅಂತಾದ್ರೆ ತಿಳ್ಕೊಳ್ಳಿ, ನಿಮ್ಮ ಮಣ್ಣು ಸಹಾಯಕ್ಕೋಸ್ಕರ ಮೌನವಾಗಿ ಅಳ್ತಾ ಇದೆ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ನಮ್ಮ ದೇಶದಲ್ಲಿ ಇವತ್ತು 160ಕ್ಕೂ ಹೆಚ್ಚು ಹೊಲಗಳ ಮಣ್ಣು ತನ್ನ ಜೀವನೇ ಕಳ್ಕೊಂಡು ಒಂದು ರೀತಿ ಅನಾರೋಗ್ಯದಿಂದ ಬೆಳ್ತಾ ಇದೆ. ಅದರ ನೋವು, ಅದರ ಕೂಗು ನಮ್ಮ ಕಿವಿಗೆ ಬೀಳ್ತಾನೇ ಇಲ್ಲ. ನಾವು 1 ಚೀಲ ಯೂರಿಯಾಗೆ ಎಷ್ಟು ಕೊಡ್ತೀವಿ? 266 ರೂಪಾಯಿ ಅಷ್ಟೇ. ಆದ್ರೆ ಅದರ ನಿಜವಾದ ಬೆಲೆ 2,000 ರೂಪಾಯಿಗಿಂತ ಜಾಸ್ತಿ ಗೊತ್ತಾ? ಸರ್ಕಾರ ಸಬ್ಸಿಡಿ ಕೊಟ್ಟು ನಮ್ಗೆ ಅಗ್ಗವಾಗಿ ಕೊಡ್ತಿದೆ. ಆದ್ರೆ ಅದರ ಅಸಲಿ ಬೆಲೆ, ಅದರ ಭಾರಿ ದೊಡ್ಡ ಬೆಲೆನ ಕಟ್ತಾ ಇರೋದು ನಮ್ಮ ಭೂಮಿ ತಾಯಿ. ಹೇಗೆ ಅಂತೀರಾ? ತನ್ನ ಮೈಯಲ್ಲಿರೋ ಕೋಟ್ಯಾಂತರ ಜೀವಿಗಳನ್ನ ಬಲಿಕೊಟ್ಟು ದಿನಾದಿನ ಬಂಜಿ ಆಗ್ತಾ ಇದೆ. ಆದ್ರೆ ಚಿಂತೆ ಮಾಡ್ಬೇಡಿ, ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಪ್ರಕೃತಿ ಒಂದು ದಾರಿ ತೋರ್ಸುತ್ತೆ. ಈಗ ನಮ್ಮ ಅಡಿಗೆ ಮನೆಲಿರೋ ಈ ಸಾಮಾನ್ಯ ಬೆಲ್ಲದ ಹಿಂದೆ ಯಾವ ಅದ್ಭುತವಾದ ವಿಜ್ಞಾನ ಅಡಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ನಮ್ಮ ಮಣ್ಣಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರೋ ಕೋಟಿ ಕೋಟಿ ಜೀವಿಗಳಿರ್ತವೆ. ಅವನ್ನೇ ನಾವು ಸೂಕ್ಷ್ಮಾಣುಗಳು ಅಂತ ಕರೆಯೋದು. ಇವೇ ನೋಡಿ ನಮ್ಮ ಭೂಮಿಯ ಅಸಲಿ ಸೈನಿಕರು, ಅಸಲಿ ರೈತರು. ಇವುಗಳೇ ಸತ್ತ ಎಲೆ, ಸಗಣಿ ಎಲ್ಲವನ್ನೂ ಕರಗಿಸಿ ಗೊಬ್ಬರ ಮಾಡೋದು. ಗಿಡಗಳಿಗೆ ಬೇಕಾದ ಊಟನ ತಯಾರಿಸಿ ಅದಕ್ಕೆ ತಿನ್ಸೋದು. ಹಗಲು ರಾತ್ರಿ ದುಡಿಯೋ ಈ ಕೋಟ್ಯಾಂತರ ಕೆಲಸಗಾರರಿಗೆ ಶಕ್ತಿ ಬೇಡ್ವಾ? ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅದೇ ನೋಡಿ ನಮ್ಮ ಬೆಲ್ಲ. ಬೆಲ್ಲ ಅನ್ನೋದು ಈ ಸೂಕ್ಷ್ಮಾಣುಗಳಿಗೆ ಒಂದು ರೀತಿಯಲ್ಲಿ ಹಬ್ಬದೂಟ ಇದ್ದಾಗೆ. ಬೆಲ್ಲದಲ್ಲಿರೋ ಆ ಸಿಹಿ ಇದೆಯಲ್ಲ, ಅದು ಈ ಸೂಕ್ಷ್ಮಾಣುಗಳಿಗೆ ರಾಕೆಟ್ ಫ್ಯೂಲ್ ಇದ್ದಾಗೆ. ಅದನ್ನ ತಿಂದ ತಕ್ಷಣ ಅವುಗಳ ಕೆಲಸ 100 ಪಟ್ಟು ಜೋರಾಗುತ್ತೆ. ಇದರ ರಿಸಲ್ಟ್ ಎಂಥ ಅದ್ಭುತ ಇರುತ್ತೆ ಗೊತ್ತಾ? 1 ಎಕರೆಗೆ ಸರಿಯಾದ ರೀತಿಯಲ್ಲಿ ಬರೀ 1 ಕೆಜಿ ಬೆಲ್ಲ ಹಾಕಿದ್ರೆ ಸಾಕು. ಕೆಲವೇ ದಿನಗಳಲ್ಲಿ ಮಣ್ಣಲ್ಲಿರೋ ಈ ಒಳ್ಳೆ ಜೀವಿಗಳ ಸಂಖ್ಯೆ 10 ಪಟ್ಟು 100 ಪಟ್ಟು ಜಾಸ್ತಿಯಾಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಯೂರಿಯಾ ಹಾಕಿದ್ರೆ ಗಿಡಕ್ಕೆ ಬರೀ ಸಾರಜನಕ ಅನ್ನೋ ಒಂದೇ ಒಂದು ಅಂಶ ಸಿಗತ್ತೆ. ಆದ್ರೆ ಬೆಲ್ಲದಲ್ಲಿ ಕಬ್ಬಿಣ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಷಿಯಂ ಅಂತ 10 ಪೋಷಕಾಂಶಗಳಿವೆ. ಅಂದ್ರೆ ಯೂರಿಯಾ ಬರೀ ಅನ್ನ ಕೊಟ್ಟ ಹಾಗೆ, ಆದ್ರೆ ಬೆಲ್ಲ ಒಂದು ಪೂರ್ತಿ ಊಟದ ತಟ್ಟೆ ಕೊಟ್ಟ ಹಾಗೆ. ಎಲ್ಲಿದೆ ನೋಡಿ ಅಸ್ಲಿ ಮ್ಯಾಜಿಕ್? ನಾವು ವರ್ಷಗಳಿಂದ ನಮ್ಮ ಹೊಲಕ್ಕೆ ಸುರಿತಾ ಇರೋ ಡಿಎಪಿ ಗೊಬ್ಬರದಲ್ಲಿ 100ಕ್ಕೆ 70 ಭಾಗ ಮಣ್ಣಲ್ಲಿ ಕರಗದೆ ಹಾಗೆ ಕಲ್ಲಾಗಿ ಕೂತಿರುತ್ತೆ. ಆದ್ರೆ ಬೆಲ್ಲದಿಂದ ಶಕ್ತಿ ಬಂದಿರೋ ನಮ್ಮ ಸೂಕ್ಷ್ಮಾಣುಗಳು ಏನ್ ಮಾಡ್ತವೆ ಗೊತ್ತಾ? ಈ ಕಲ್ಲಾಗಿರೋ ಡಿಎಪಿಯನ್ನ ಕರಗಿಸಿ ನಮ್ಮ ಗಿಡಗಳಿಗೆ ಫ್ರೀಯಾಗಿ ಸಿಗೋ ಹಾಗೆ ಮಾಡ್ತವೆ. ಅಂದ್ರೆ ನಾವು ವೇಸ್ಟ್ ಆಯ್ತು ಅನ್ಕೊಂಡಿದ್ದ ದುಡ್ಡು ಮತ್ತೆ ನಮ್ಗೆ ಲಾಭ ಆಗತ್ತೆ. ಸರಿ, ಹಾಗಾದ್ರೆ ಈ ಬೆಲ್ಲದ ಮ್ಯಾಜಿಕ್ನ ನಮ್ಮ ಹೊಲದಲ್ಲಿ ಹೇಗೆ ಬಳಸೋದು ಅಂತ ಈಗ ಒಂದೊಂದಾಗಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಯಾವ ಬೆಲ್ಲ ತಗೋಬೇಕು ಅನ್ನೋದು ತುಂಬಾ ಮುಖ್ಯ. ಆದಷ್ಟು 1-2 ತಿಂಗಳು ಹಳೇದಾದ ಕಪ್ಪು ಬಣ್ಣದ ಕೆಮಿಕಲ್ ಹಾಕದೇ ಇರೋ ಕಬ್ಬಿನ ಬೆಲ್ಲನೇ ಒಳ್ಳೇದು. ನೆನ್ಪಿಡಿ, ಬೂಸ್ಟ್ ಹಿಡ್ದಿರೋ ಬೆಲ್ಲ ಆಗ್ಲಿ ಅಥವಾ ಕೆಮಿಕಲ್ ಹಾಕಿ ಬಿಳಿ ಮಾಡಿರೋ ಸಕ್ಕರೆ ಆಗ್ಲಿ ಅದನ್ನ ಯಾವತ್ತೂ ಬಳಸೋಕ್ ಹೋಗ್ಬೇಡಿ. ವೇಸ್ಟ್ ಡಿಕಂಪೋಸರ್ ಮಾಡೋದು ತುಂಬಾ ಸುಲಭ. ಒಂದು 2 ಲೀಟರ್ ಡ್ರಮ್ ತಗೊಳ್ಳಿ. ಅದಕ್ಕೆ ನೀರ್ ತುಂಬಿ 2 ಕೆಜಿ ಹಳೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಹಾಕಿ ಪೂರ್ತಿ ಕರಗಿಸಿ. ಆಮೇಲೆ 1 ಬಾಟಲ್ ವೇಸ್ಟ್ ಡಿಕಂಪೋಸರ್ ಹಾಕಿ. ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಇದನ್ನ ಪ್ರತಿದಿನ ಮರದ ಕೋಲಲ್ಲೇ ತಿರುಗಿಸ್ಬೇಕು. ಕಬ್ಬಿಣದ ಕೋಲು ಬಳಸಿದ್ರೆ ಒಳಗಿಲೋ ಜೀವಿಗಳೆಲ್ಲ ಸತ್ತೋಗ್ತವೆ. ಇನ್ನು ನೈಸರ್ಗಿಕ ಕೃಷಿಯ ಬ್ರಹ್ಮಾಸ್ತ್ರ ಅಂದ್ರೆ ಅದು ಜೀವಾಮೃತ. ಇದು ಸತ್ತು ಹೋಗಿರೋ ಭೂಮಿಗೆ ಜೀವ ಕೊಡೋ ಸಂಜೀವಿನಿ. ಇದನ್ ಮಾಡೋಕೆ 200 ಲೀಟರ್ ನೀರಿಗೆ 10 ಕೆಜಿ ಫ್ರೆಶ್ ಆಗಿರೋ ನಮ್ಮ ನಾಟಿ ಹಸುವಿನ ಸಗಣಿ, ಗಂಜಲ
1-2 ಕೆಜಿ ಬೆಲ್ಲ, ಅಷ್ಟೇ ಕಡಲೆ ಹಿಟ್ಟು ಮತ್ತೆ ನಮ್ಮ ಹೊಲದ ಬದುಗಿನ ಮೇಲಿನ ಒಂದು ಹಿಡಿ ಮಣ್ಣು ಇಷ್ಟನ್ನು ಹಾಕಿ ಕಲಸಿದ್ರೆ ಜೀವಾಮೃತ ರೆಡಿ. ಬೆಲ್ಲನ ಬರೀ ಬೇರಿಗೆ ಕೊಡೋದಷ್ಟೇ ಅಲ್ಲ, ಎಲೆಗಳ ಮೇಲೂ ಸ್ಪ್ರೇ ಮಾಡ್ಬೋದು. 10 ಲೀಟರ್ ನೀರಿಗೆ 100 ಗ್ರಾಂ ಬೆಲ್ಲನ ಕರಗಿಸಿ ಬೆಳಗ್ಗೆ ಅಥವಾ ಸಂಜೆ ತಂಪಾಗಿರೋ ಟೈಮಲ್ಲಿ ಸ್ಪ್ರೇ ಮಾಡಿ. ಇದು ದುಬಾರಿ ಟಾನಿಕ್ಗಳಿಗಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೂ ಉದುರೋದು ನಿಲ್ಲುತ್ತೆ, ಕಾಯಿ ಚೆನ್ನಾಗಿ ಹಿಡಿಯುತ್ತೆ. ಬೀಜ ಬಿತ್ತೋ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಕ್ಕೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಾ? 1 ಲೀಟರ್ ನೀರಿಗೆ 50 ಗ್ರಾಂ ಬೆಲ್ಲ ಹಾಕಿ ಕರಗಿಸಿ, ಅದರಲ್ಲಿ ಬೀಜಗಳನ್ನ 1-2 ಗಂಟೆ ನೆನೆಸಿ, ಆಮೇಲೆ ನೆರಳಲ್ಲಿ ಒಣಗಿಸಿ ಬಿತ್ತಿ ನೋಡಿ. ಬೀಜ ಬೇಗ ಮೊಳಚೆ ಹೊಡೆಯುತ್ತೆ, ಹುಟ್ಟಿದಾಗಿಂದ ಗಿಡಗಳು ಗಟ್ಟಿಯಾಗಿರ್ತವೆ. ಸರಿ, ಈಗ ಆ ಮುಖ್ಯವಾದ ಸಮಯ ಬಂದಿದೆ. ನಾನು ಶುರುನಲ್ಲಿ ಹೇಳಿದ್ನಲ್ಲ, ಒಂದು ದೊಡ್ಡ ಎಚ್ಚರಿಕೆ ಅಂತ. ಆ ವಿಷಯನ ಈಗ ತಿಳ್ಕೊಳ್ಳೋಣ. ಈ ಒಂದೇ ಒಂದು ತಪ್ಪನ್ನ ದಯವಿಟ್ಟು ಯಾವತ್ತೂ ಮಾಡಕ್ ಹೋಗ್ಬೇಡಿ. ಏನದು ತಪ್ಪು? ಏನನ್ನ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಆ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ, ಒಣ ಬೆಲ್ಲದ ಅಚ್ಚನ್ನ ಹಾಗೆ ತಗೊಂಡೋಗಿ ಗಿಡದ ಬುಡಕ್ಕೆ ಬೇರಿನ ಹತ್ತಿರ ಇಡೋದು. ಹೀಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಬೆಲ್ಲ ಕರ್ಗೋವಾಗ ಬಿಸಿ ಉತ್ಪತ್ತಿಯಾಗಿ ಗಿಡದ ಸಣ್ಣ ಸಣ್ಣ ಬೇರುಗಳನ್ನೇ ಸುಟ್ಟಾಕುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೆಲ್ಲನ್ನ ಯಾವತ್ತಿದ್ರೂ ನೀರಲ್ಲಿ ಪೂರ್ತಿಯಾಗಿ ಕರಗಿಸಿಯೇ ಬಳಸ್ಬೇಕು. ಹಾಗಾಗಿ ಈ 4 ವಿಷಯಗಳನ್ನ ಮರಿಬೇಡಿ. 1. ಯಾವಾಗ್ಲೂ ನೀರಲ್ಲಿ ಕರಗಿಸಿ. 2. 1 ತಿಂಗಳಿಗೆ 1 ಎಕರೆಗೆ 1-2 ಕೆಜಿಗಿಂತ ಜಾಸ್ತಿ ಬೇಡ. 3. ಬಿಳಿ ಸಕ್ಕರೆ ಬಳಸೇಬೇಡಿ. 4. ರಾಸಾಯನಿಕ ಗೊಬ್ಬರದ ಜೊತೆ ಇದನ್ನ ಮಿಕ್ಸ್ ಮಾಡಬೇಡಿ. ನನ್ನ ರೈತ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನ ಬಿಟ್ಟು ಹೋಗ್ತಿದೀವಿ? ವಿಷ ತುಂಬಿರೋ ಬರಡು ಭೂಮಿನ ಅಥವಾ ಜೀವಂತವಾಗಿ ನಳನಳಿಸ್ತಿರೋ ಹೊಲನ? ಇವತ್ತೇ ಒಂದು ತೀರ್ಮಾನ ಮಾಡೋಣ. ನಮ್ಮ ಮಕ್ಕಳಿಗೆ ಸಾಲವನ್ನಲ್ಲ, ಜೀವ ಇರೋ ಭೂಮಿಯನ್ನೇ ಆಸ್ತಿಯಾಗಿ ಕೊಟ್ಟು ಹೋಗೋಣ. ಕೊನೆಗೆ ಒಂದೇ ಮಾತು, ಮಣ್ಣು ಬದುಕಿದ್ರೆ ಮಾತ್ರ ನಾವು ರೈತರು ಬದುಕೋಕೆ ಸಾಧ್ಯ. ನಾನ್ ಹೇಳಿದ ಈ ಮಾತು ನಿಮ್ಗೆ ಸರಿ, ಇದು ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಕಷ್ಟದಲ್ಲಿರೋ ನಿಮ್ಮ ಇನ್ನೊಬ್ಬ ರೈತ ಅಣ್ಣ ಅಥವಾ ತಮ್ಮನಿಗೆ ಇದನ್ನ ಕಳ್ಸ್ಕೊಡಿ. ಅವರ ಹೊಲನೂ ಉಳಿಲಿ. ಈ ಥರದ ಇನ್ನು ಒಳ್ಳೊಳ್ಳೆ ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಭೂಮಿತಾಯಿ ಮತ್ತೆ ನಗಲಿ, ರೈತನ ಬದುಕು ಹಸನಾಗ್ಲಿ. ಜೈ ಕಿಸಾನ್.